ವಾವ್, ತುಂಬ ಚೆನ್ನಾಗಿದೆ ಫೋಟೋಸ್. ಇಟ್ಸ್ ಜಸ್ಟ್ ಪ್ಯೂರ್ ಎಮೋಷನ್. ಆ್ಯಕ್ಚುಲಿ ಮನೆಗೆ ಬಂದು ಅಷ್ಟು ಜನರನ್ನ ತುಂಬ ಚೆನ್ನಾಗಿ ಮಾತಾಡಿಸಿ ಗೆಸ್ಟ್ನ ಅವ್ರ ಮನೆಯವ್ರ ಥರ ಟ್ರೀಟ್ ಮಾಡೋವಂಥ ಫ್ಯಾಮಿಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಅಂಥ ಮನೆಯಿಂದ ನಮ್ಮ ಮನೆಗೆ ಹುಡುಗಿ ತಂದಿರೋದು ತುಂಬಾ ಖುಷಿ ಇದೆ. ನನ್ ಬಡ್ಕೊಂಡೆ ನಾನು ಆ ಮನೆಗ್ ಬರಲ್ಲ ಅಂತ. ನೀನ್ ನನ್ ಮಾತ್ ಕೇಳ್ದ್ಯಾ? ಒಂದೊಂದು ಅವಮಾನ ಆಗಿತ್ ನನ್ಗಲ್ಲಿ. ಆಂಟಿ ಒಬ್ಳು ಆ ಆಂಟಿಗೆ ಆಗ್ಬೇಕು ನನ್ ತಾಳಿ ಹಾಕೊಂಡಿದ್ದೀನೋ ಇಲ್ವೋ ಅಂತ. ಅದು ನನ್ನ ಇಷ್ಟ ತಾಂಡವ್. ಏನಮ್ಮ ನಿನಗ್ ಮದ್ವೆ ಆಗಿದ್ಯಾ? ಯಾಕಮ್ಮ ತಾಳಿನೇ ಹಾಕೊಂಡಿಲ್ಲ ಅಂತ ಚಾನ್ಸ್ ಸಿಕ್ಕಿದ್ರೆ ಸಾಕು. ಬೇರೆಯವ್ರ ಮೇಲೆ ವಿಷಯ ಅಂದ್ರೆ ಕೊಂಕು ಮಾಡಕ್ಕೆ ಕಾಯ್ತಾನೆ ಇರ್ತಾರೆ. ಆ ಭಾಗ್ಯನ ಏನ್ ಡ್ರಾಮಾ, ಏನ್ ಸಿಂಪತಿ. ಓಹೋ, ಜನ ಮೆಚ್ಚಿದ ನಾಯಕಿ. ಯಾರನ್ನ ಯಾವಾಗ ಹೇಗೆ ಯಾಮರ್ಸ್ಬೇಕು ಅಂತ ಅವಳನ್ನ ನೋಡಿ ಕಲಿಬೇಕು. ನಿನ್ ಬ್ರದರ್ ಆದಿ 25 ಲಕ್ಷ. ಆ ಭಾಗ್ಯ ಏನ್ ಅಂತ ಕಾರ್ಯ ಮಾಡ್ಬಿಟ್ಟಿದ್ದಾಳೆ ಅಂತ ಅವಳಿಗೆ 25 ಲಕ್ಷ ಕೊಡ್ಬೇಕು? ಯಾಕೆ? ಅವಳು ನಿಮ್ ಕಂಪ್ನಿಲಿ ಪಾರ್ಟ್ನರ್ ಮಾಡ್ಕೋಬಿಡಿ. ನಿಮ್ ಬ್ರದರ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಇದ್ದಿದ್ರೆ. ನನಗೆ ಮಧ್ಯಾಹ್ನನೇ ಹೇಳ್ದೆ ಬ್ರದರ್ ಬಗ್ಗೆ ಆತರ ಎಲ್ಲ ಮಾತಾಡ್ಬೇಡ ಅಂತ. ತಂಡಮ್ ನೀನ್ ಹೀಗೆ ನಿಮ್ ಆದಿ ಬ್ರದರ್ ಹೇಳಿದ್ರು ಅಂತ ತಲೆ ಬುಡ ಇಲ್ದಿದ್ಕೆಲ್ಲ ತಲೆ ಅಲ್ಲಾಡ್ತಿದ್ರೆ ನೀನ್ ಆಫೀಸ್ಗೆ ಹೋಗೋದೇ ಬೇಡ. ಶ್ರೇಷ್ಠ, ನನ್ ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡ್ಕೋ. ಈ ಪೊಸಿಷನ್ ಬರಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಅವಮಾನನ ಅನುಭವಿಸಿದೀನಿ. ನೀನೇ ಯೋಚನೆ ಮಾಡು. ಇವಾಗ ನೋಡಿದ್ರೆ ಇದನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಿದ್ಯಲ್ಲ. ನೋಡು, ಈ ಪ್ರಾಜೆಕ್ಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನಾನು ಕೆಲಸ ಬಿಡೋ ಚಾನ್ಸೇ ಇಲ್ಲ. ಇವನಿಗೆ ಸಡನ್ ಆಗಿ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಶುರುವಾಗ್ಬಿಟ್ಟಿದೆ. ಅದು ಕೆಲ್ಸದ ಮೇಲೂ ಅಥವಾ ಆ ಭಾಗ್ಯದ ಮೇಲೆ ಸಾಫ್ಟ್ ಕಾರ್ನರ್ ಶುರುವಾಗಿದೆಯೋ? ಅಕ್ಕ, 25 lakhsಗೆ ಎಷ್ಟು ಸೊನ್ನೆ ಇರುತ್ತೆ? ದಡ್ಡ, ಅಷ್ಟು ಗೊತ್ತಾಗಲ್ವಾ? 5 ಸೊನ್ನೆ ಇರುತ್ತೆ. ಭಾಗ್ಯ, ಇವತ್ತು ನಮ್ ಕಷ್ಟ ತೀರೋ ಕಾಲ ಬಂತು ಕಡೆ. ಇಷ್ಟು ವರ್ಷ ಒದ್ದಾಡಿ ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಸಿಕ್ತು. ಅದಕ್ಕೆ ಹೇಳೋದು, ಒಳ್ಳೆಯವ್ರನ್ನ ಯಾವತ್ತೂ ದೇವ್ರ ಕೈ ಬಿಡಲ್ಲ ಅಂತ. ಅಮ್ಮ, ಸ್ವಲ್ಪ ಸುಮ್ಮನಿರ್ತೀಯ? ಇದು ಯಾವ್ದೇ ಕಾರಣಕ್ಕೂ ನನ್ ದುಡ್ಡು ಅಲ್ಲ. ಏನೇ ತಲೆಗಿಲ್ಲ ಕೆಟ್ಟಿದ್ಯಾ ನಿಂಗೆ? ಈ ದುಡ್ಡು ನಮ್ದಲ್ಲ ಅಂತ ಹೇಳ್ತಿದ್ಯಲ್ಲ. ನೀನ್ ಆ ಫೈಲ್ ಕೊಟ್ಟಿದ್ದಕ್ ತಾನೆ ಅವರು ನಿನಗೆ ದುಡ್ಡು ಕೊಟ್ಟಿದ್ದು. ಅಂದ್ಮೇಲೆ ಈ ದುಡ್ಡು ನಿನಗೆ ಸೇರ್ಬೇಕು ತಾನೆ? ಹೌದು ಮಗಳೇ, ಸುನಂದ ಅವ್ರು ಹೇಳ್ತಾ ಇರೋದು ಸರಿಯಾಗಿ ಇದೆ. ಅಷ್ಟಕ್ಕೂ ಈ ದುಡ್ಡು ಅನ್ಯಾಯದಿಂದ ಸಂಪಾದನೆ ಮಾಡಿರೋ ದುಡ್ಡು ಅಲ್ಲ. ಪಾಪ ಆದಿ ಒಳ್ಳೆ ಮನಸ್ಸಿಂದ ಪ್ರೀತಿಯಿಂದ ಗಿಫ್ಟ್ ಆಗಿ ಕೊಟ್ಟಿರೋದು. ಅದ್ ಹಾಗಲ್ಲ ಮಾವ, ಯಾರು ಏನ್ ಹೇಳಿದ್ರು ಅಷ್ಟೇ. ಇದು ನನ್ ದುಡ್ಡಲ್ಲ, ನಾನ್ ಸಂಪಾದನೆ ಮಾಡಿರೋ ದುಡ್ಡಲ್ಲ. ಇದನ್ನ ನಾನು ಬಳಸೋದೂ ಇಲ್ಲ. ಯಾಕಾಗಲ್ಲ ಅಮ್ಮ? ಇವಾಗ ನಮ್ ಬರ್ಡೇಗೆ ಗಿಫ್ಟ್ ಅಂತ ಹೊಸ ಬಟ್ಟೆ ಕೊಡಿಸ್ತೀಯ ತಾನೆ? ಅದನ್ನ ನಾವು ಖುಷಿಯಾಗಿ ಹಾಕೋತೀವಿ ತಾನೆ? ಆ ತರನೇ ಇದು. ನೋಡು ಗುಂಡಣ್ಣ, ಇದು ನಿನ್ಗೆ ಅರ್ಥ ಆಗ್ದಿರೋ ವಿಷಯ. ಸುಮ್ನೆ ಇದ್ರಲ್ಲಿ ತಲೆ ಹಾಕ್ಬೇಡ. ದೊಡ್ಡವ್ರು ನಾವಿದೀವಿ, ಮಾತಾಡ್ತಿದೀವಿ ತಾನೆ? ಭಾಗ್ಯ, ಅಮ್ಮ, ನೀನ್ ನನ್ನನ್ನ ಕನ್ವಿನ್ಸ್ ಮಾಡಕ್ ಬರ್ಬೇಡ ಅಮ್ಮ. ನೀ ಎಷ್ಟೇ ಹೇಳಿದ್ರು ಅಷ್ಟೇ. ಈ ದುಡ್ಡು ನನಗ್ ಸೇರಿದ ಅಲ್ಲ ಅಲ್ಲ ಅಲ್ಲ. ಇದನ್ನ ನಾನು ಬಳಸೋದೂ ಇಲ್ಲ. ಭಾಗ್ಯ, ಭಾಗ್ಯ. ಹಾ, ಚೆನ್ನಾಗಿದ್ದೀರಾ? ಅಲ್ಲ, ನೀವಿಬ್ರು ಮಧ್ಯಾಹ್ನ ಕಾಣಿಸ್ಲೇ ಇಲ್ಲ. ಅಯ್ಯೋ, ಅದಾ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಮಹಿಳಾ ಸಂಘದ ಪರವಾಗಿ ಬದ್ನೆ ಇತ್ತ, ಮುಗಿಸ್ಕೊಂಡ್ ಬಂದೆ. ಒಳ್ಳೇದಾಯ್ತು. ಭಾಗ್ಯ, ಅರ್ಶಿನ ಕುಂಕುಮ ಕೊಡಮ್ಮ. ಬನ್ನಿ ದೇವ್ರನ್ನ.
ಸುಮತಿ ಏನ್ ಹುಡುಕ್ತಿದ್ದೀರಾ? ಭಾಗ್ಯನ್ಗೆ ಪೂಜಾ ಮನೆಯಿಂದ 25 ಲಕ್ಷ ಗಿಫ್ಟ್ ಸಿಕ್ತಂತೆ, ಎಲ್ಲಿದೆ? ಅಯ್ಯೋ 25 ಲಕ್ಷನಾ? ಏನ್ ತಮಾಷೆ ಮಾಡ್ತಿದ್ದೀರಾ ಸುಮತಿ? ಕುಸ್ಮಕ್ಕ, ನಮ್ಗೆಲ್ಲ ವಿಷಯ ಗೊತ್ತಾಗಿದೆ. ನಮ್ಗೆ ರಮಾ ಬಂದು ಎಲ್ಲ ಹೇಳಿದ್ಲು. ನಮ್ ಗ್ರೂಪ್ ಅಲ್ಲೆಲ್ಲ ಅದೇ ಚರ್ಚೆ. ಅಲ್ಲ ಅದು ಅಯ್ಯೋ, ಅದನ್ನೇ ನಾವು ತಗೊಂಡ್ ಹೋಗ್ತೀವ ಭಾಗ್ಯ? ಒಂದ್ ಸ್ವಲ್ಪ ತೋರ್ಸಕ್ಕೇನು? ನಾವು ಜೀವನ ಪೂರ್ತಿ ದುಡಿದ್ರು ಅಷ್ಟ್ ದುಡ್ಡು ಸಂಪಾದನೆ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಅದನ್ನ ಕಣ್ಣಲ್ಲಾದ್ರೂ ನೋಡ್ಕೊಂಡು ಹೋಗೋಣ ಅಂತ. ತೋರ್ಸು. ಏನ್ ಭಾಗ್ಯ, ದುಡ್ಡು ತೋರ್ಸಕ್ ಹಿಂಗಾಡ್ತಿದೀಯಲ್ಲ? ಭಾಗ್ಯ, ಒಂದೇ ದಿನದಲ್ಲಿ ನಿನ್ನ ಅದೃಷ್ಟ ಕುಲಾಯಿಸ್ಬಿಡ್ತು ನೋಡು. ಭಾಗ್ಯ ಅದೃಷ್ಟವಂತ ನೀನೇ ಕಣಮ್ಮ. ಹೆಸರು ತಕ್ಕನಾಗಿ ಭಾಗ್ಯಲಕ್ಷ್ಮಿಯೇ ನೋಡು ನೀನು. ಇನ್ ಅರ್ಜೆಂಟ್ ಆಗಿ ನಮ್ಗೇನಾದ್ರೂ ಕ್ಯಾಶ್ ಬೇಕಂದ್ರೆ ಬ್ಯಾಂಕ್ ಹೋಗ್ಬೇಕಾಗೇ ಇಲ್ಲ, ಭಾಗ್ಯನ ಹತ್ರ ಬಂದ್ರೆ ಸಾಕು. ಅಯ್ಯೋ ಕ್ಯಾಶ್ ಅಂತೀಯಲ್ಲ ನೀನು. ಅರ್ಜೆಂಟ್ ಆಗಿ ಏನಾದ್ರು ರೇಷನ್ಗೋ ಮನೆಗೋ ಏನಾದ್ರು ಬೇಕು ಅಂದ್ರೆ ಇಲ್ಲೇ ಬರ್ಬೋದು. ತುಂಬಾ ಏನಲ್ಲ, 1-2 ಸಾವಿರ ಬೇಕಾಗ್ಬೋದು. ಕೊಡ್ತೀಯಲ್ಲ ಭಾಗ್ಯ? ಕೊಡ್ತೀಯಾ ಅಂತ ಕೇಳೋದೇನು? 25 ಲಕ್ಷದಲ್ಲಿ 2,000 ಕೊಡೋದೇನ್ ದೊಡ್ಡ ವಿಷಯನಾ? ಅದು ನಮ್ಗೆ ಇಲ್ಲ ಅಂತ ಹೇಳಲ್ಲ ಅಲ್ವಾ ಭಾಗ್ಯ? ಕುಸ್ಮಕ್ಕ, ನಮ್ಮ ಯಜಮಾನ್ರು ಆಗ್ಲಿಂದ ಫೋನ್ ಮಾಡ್ತಾ ಇದ್ದಾರೆ, ಹೊರಡ್ತೀನಿ. ನೋಡು ಭಾಗ್ಯಂಗೆ ಏನು ಅದೃಷ್ಟ. ಅರೆ, ಗೆಳತಿ ಇಷ್ಟೊಂದು ಫೋಟೋಸ್ ಕಳಿಸ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಫೋಟೋಸ್. ವಾವ್, ತುಂಬಾ ಚೆನ್ನಾಗಿದೆ ಫೋಟೋಸ್. ಇಟ್ಸ್ ಜಸ್ಟ್ ಪ್ಯೂರ್ ಎಮೋಷನ್. ಆಕ್ಚುಲಿ ಮನೆಗೆ ಬಂದು ಅಷ್ಟು ಜನರನ್ನ ತುಂಬ ಚೆನ್ನಾಗಿ ಮಾತಾಡಿಸಿ ಗೆಸ್ಟ್ನ ಅವ್ರ ಮನೆಯವ್ರ ಥರ ಟ್ರೀಟ್ ಮಾಡೋವಂಥ ಫ್ಯಾಮಿಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಅಂಥ ಮನೆಯಿಂದ ನಮ್ಮ ಮನೆಗೆ ಹುಡುಗಿ ತಂದಿರೋದು ತುಂಬಾ ಖುಷಿ ಇದೆ. ಹಾಯ್ ಫ್ರೆಂಡ್, ಹೇಗನ್ನಿಸ್ತು ಹಬ್ಬ ಎಲ್ಲ? ಎಲ್ಲ ಇಷ್ಟ ಆಯ್ತಾ? ನಾವು ಮಾಡಿದ ಅಡಿಗೆ ಎಲ್ಲ ರುಚಿಯಾಗಿತ್ತಾ? ಎಸ್ ಗೆಳತಿ, ತುಂಬಾನೇ ಖುಷಿ ಆಯ್ತು. ಈಗ ತಾನೇ ಫೋಟೋಸ್ನ ನೋಡ್ತಾ ಅನ್ಕೋತಾ ಇದ್ದೆ, ಎಲ್ಲರೂ ಇಷ್ಟು ಖುಷಿಯಾಗಿರೋದನ್ನ ನೋಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ಅಂತ. ಆದ್ರೆ ಏನ್ ಮಾಡೋದು ಫ್ರೆಂಡ್, ಇವಾಗ ಆ ಖುಷಿ ಇಲ್ವಲ್ಲ, ಅದಕ್ಕೆ ಬೇಜಾರು. ಏನು ಖುಷಿ ಇಲ್ವಾ? ಯಾಕೆ? ನೋಡು ಫ್ರೆಂಡ್, ನೀ ದುಡ್ಡು ಕೊಟ್ಟು ಹೋದ್ಮೇಲೆ ಹೇಗ್ ಆಕಾಶನೇ ತಲೆ ಮೇಲೆ ಬಿದ್ದೋಳ್ತರ ಕೂತಿದ್ದಾಳೆ. ಇವಳು ತುಂಬಾ ಸ್ವಾಭಿಮಾನಿ ಪಾಪ. ಯಾರು ದುಡ್ಡು ಕೊಟ್ಬಿಟ್ರೆ ತಲೆನೇ ಕೆಡಿಸ್ಕೊಂಡ್ಬಿಡ್ತಾಳೆ ಫ್ರೆಂಡ್. ಗೆಳತಿ, ನಾನೇನ್ ಸುಮ್ಮನೆ ಕೊಟ್ಟಿದ್ದಲ್ಲ ಅಲ್ವಾ, ಕಾರಣ ಇದ್ದಿದ್ದಕ್ಕೆ ಕೊಟ್ಟಿರೋದು. ಆದ್ರೆ ಏನ್ ಮಾಡೋದು, ಅದನ್ನ ಅವಳಗ್ ತಗೊಳಕ್ ಆಗ್ತಿಲ್ವಲ್ಲ. ಅಯ್ಯೋ, ಭಾಗ್ಯ ಅವರು ಸುಮ್ಮನೆ ತಲೆ ಕೆಡ್ಸ್ಕೊತಾ ಇದ್ದಾರೆ. ಲಕ್ಷ್ಮಿ ನಮ್ಮನ್ನು ಹುಡ್ಕೊಂಡ್ ಬರ್ಬೇಕಾದ್ರೆ ನಾವು ಈ ತರ ಇರಬಾರ್ದು ಅಂತ ನಮ್ಮ ಭಾಗ್ಯಲಕ್ಷ್ಮಿಗೆ ಹೇಳು ಗೆಳತಿ. ನನ್ ಫ್ರೆಂಡು ನಮ್ ಭಾಗ್ಯಲಕ್ಷ್ಮಿ ಅಂದ.
ಲಕ್ಷ್ಮಿ ನಮ್ಮನ್ನ ಹುಡ್ಕೊಂಡ್ ಬರ್ಬೇಕಾದ್ರೆ ನಾವು ಈ ತರ ಇರಬಾರ್ದು ಅಂತ ನಮ್ಮ ಭಾಗ್ಯಲಕ್ಷ್ಮಿಗೆ ಹೇಳು ಗೆಳತಿ. ನಮ್ಮ ಭಾಗ್ಯಲಕ್ಷ್ಮಿಗೆ ಹೇಳು ಗೆಳತಿ. ನಮ್ಮ ಭಾಗ್ಯಲಕ್ಷ್ಮಿಗೆ ಹೇಳು ಗೆಳತಿ. ಏನ್ ಗೊತ್ತಾ ಫ್ರೆಂಡ್, ಈ ನಮ್ ಭಾಗ್ಯಲಕ್ಷ್ಮಿ ನಾ ಹೇಳಿದ್ರೆ ಕೇಳಿಸ್ಕೊಳಲ್ಲ. ಒಂದ್ ಕೆಲ್ಸ ಮಾಡು, ನೀನೇ ಫೋನ್ ಮಾಡಿ ಖುದ್ದಾಗಿ ಹೇಳು. ನಾನ್ ಫೋನ್ ಮಾಡ್ಬೇಕಾ? ನಾನ್ ಫೋನ್ ಮಾಡಿದ್ರೆ ಸರಿ ಹೋಗಲ್ಲ ಅಲ್ವಾ? ಬಟ್ ಗೆಳತಿ ಹೇಳಿದ್ಮೇಲೂ ನಾನು ಫೋನ್ ಮಾಡ್ಲಿಲ್ಲ ಅಂತಂದ್ರೆ ಸರಿ ಹೋಗಲ್ಲ. ಕಾಲ್ ಮಾಡ್ಬೋಣ. ಅಲ್ಲ, ನಮ್ಮ ಮಿಡಲ್ ಕ್ಲಾಸ್ ಅವ್ರ ಲೈಫೇ ಹೀಗ ಅಂತ ಜೀವನ ಪೂರ್ತಿ ದುಡ್ಡಿಗೋಸ್ಕರ ಒದ್ದಾಡಿ ಕೆಲಸ ಮಾಡ್ತೀವಿ. ಏನೇನೋ ಆಸೆ ಕನಸುಗಳನ್ನ ಕಟ್ಕೊಂಡಿರ್ತೀವಿ, ಅದನ್ನ ಈಡೇರಿಸ್ಬೇಕು ಅಂತ ಅನ್ಕೋತೀವಿ. ಆದ್ರೆ ಅದೇ ದುಡ್ಡು ಶ್ರಮ ಇಲ್ಲದೆ ನಮ್ಮ ಕೈ ಸೇರಿದಾಗ ಅದರಷ್ಟು ಭಾರ ಮತ್ತೊಂದಿಲ್ಲ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಬಹುಶಃ ಆ ದುಡ್ಡು ನಮ್ದಲ್ಲ ಅನ್ನೋ ಸತ್ಯ ನಮ್ಮನ್ನ ಕಾಡ್ತಿರುತ್ತೆ. ಅದಕ್ಕೆ ಅಲ್ವಾ ಹಿರಿಯರು ಹೇಳಿರೋದು, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅಂತ. ಅದಕ್ಕಿಂತ ಹೆಚ್ಚಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಅಂದ್ರೆ ಕಾಲ್ ಚಾಚಕ್ಕೆ ಹಾಸಿಗೆ ನಮ್ಮನೇದೇ ಆಗಿರ್ಬೇಕು. ಅದೇನೇ ಆದ್ರೂ ಈ ದುಡ್ಡು ನನಗೆ ಸೇರಿದ್ದಲ್ಲ. ಅಲ್ಲ, ಒಂದು ಫೈಲ್ ತಗೊಂಡು ಹೋಗಿ ಕೊಟ್ಟಿದ್ದಕ್ಕೆ ಅವ್ರು ಇಷ್ಟು ದುಡ್ಡನ್ನ ತಂದು ಕೊಟ್ಟಿರೋದನ್ನ ಬಳಸ್ಕೊಳ್ಳೋದು ಎಷ್ಟು ಸರಿ? ಖಂಡಿತ ತಪ್ಪು. ಆದಿ ಅವರು ತಪ್ಪು ಮಾಡ್ತಿದ್ದಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಇದನ್ನ ತಗೋಬಾರ್ದು. ಹಾ, ಈಗಲೇ ಹೇಳ್ಬಿಡ್ತೀನಿ, ಇದು ಯಾವುದು ನನಗೆ ಸೇರಿದ್ದಲ್ಲ ಅಂತ. ಹಲೋ, ನನಗೆ ಗೊತ್ತು ನೀವು ಕೋಪ ಮಾಡ್ಕೊಂಡಿದ್ದೀರಾ ಅಂತ. ಎಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಅಂತ ನೋಡೋಣ ಅಂತ ಫೋನ್ ಮಾಡಿದೆ. ಆದಿ ಅವರೇ, ನೀವು ಮಾಡಿದ್ ಸರಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಖಂಡಿತ ನಾನು ಮಾಡಿರೋದು 100ಕ್ಕೆ 100 ಸರಿ ಅಂತ ನನಗೆ ಅನಿಸ್ತಾ ಇದೆ. ಅಲ್ಲ ಆದಿ ಅವರೇ, ಈ ದುಡ್ಡು ನನಗೆ ಸೇರ್ಬೇಕಾಗಿರೋದು ಅಲ್ಲ. ಇಲ್ಲ, ನಿಮಗೇ ಸೇರ್ಬೇಕಾಗಿರೋದು. ಅಲ್ಲ, ಈಸ್ಕೊಂಡಿರೋ ನಾನ್ ಹೇಳ್ತಾ ಇದ್ದೀನಿ ಇದು ನನಗೆ ಸೇರ್ಬೇಕಾಗಿದ್ದಲ್ಲ ಅಂತ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಭಾಗ್ಯ? ಕೊಟ್ಟಿರೋ ನಾನೇ ಹೇಳ್ತಾ ಇದ್ದೀನಿ ಅದು ನಿಮಗೆ ಸೇರ್ಬೇಕಾಗಿರೋದು ಅಂತ. ನೋಡಿ ಆದಿ ಅವರೇ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡಿ. ದಯವಿಟ್ಟು ಇದನ್ನ ವಾಪಸ್ ತಗೊಂಡು ಹೋಗ್ಬಿಡಿ. ನೋಡಿ ಭಾಗ್ಯ, ವಾಪಸ್ ಕೊಡ್ತೀನಿ ಅಂತ ಹೇಳಿ ನನಗೆ ಕೋಪ ಬರ್ಸ್ಬೇಡಿ. ಅಯ್ಯೋ ದೇವ್ರೆ, ನಿಮ್ಗೆ ಯಾಕೆ ಇಷ್ಟೊಂದು ಹಠ? ಈ ದುಡ್ಡು ನನಗೆ ಸೇರ್ಬೇಕಾಗಿರೋದು ಅಲ್ಲ ಅಷ್ಟೇ. ಏನು ನನಗೆ ಹಠನ? ಹಠ ಇರೋದು ನಿಮಗೆ, ಅದನ್ನ ಇಟ್ಕೋಬೇಕು ಅಂದ್ಮೇಲೆ ಇಟ್ಕೋಬೇಕು ಅಷ್ಟೇ. ಅಲ್ಲ, ನನ್ಗೆ ಯಾಕೋ ಅನ್ನಿಸ್ತಾ ಇದೆ ನಿಮ್ಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂತ. ಅದಕ್ಕೆ ನನ್ಗೆ ಇಷ್ಟೆಲ್ಲ ಕೊಡ್ತಿದ್ದೀರಿ. ದುಡ್ಡಿನ ಬೆಲೆ ಗೊತ್ತಿಲ್ಲದೆ ಇರೋದು ನನಗಲ್ಲ, ನಿಮಗೆ.